ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯುವನಿಧಿ ಬಗ್ಗೆ ತುಂಬಾ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ಇವಾಗ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗ್ತಿಲ್ಲ, ಯುವ ನಿಧಿನಲ್ಲಿ ಹೈಯರ್ ಸ್ಟಡೀಸ್ ಅಂತ ಬರ್ತದೆ. ನೀವು ಹೇಳಿರೋ ಪ್ರಕಾರ ನಾವು ಯುವ ನಿಧಿ ಆಫೀಸ್ಗೂ ಕೂಡ ಕಾಲ್ ಮಾಡಿದ್ವಿ, ಬಟ್ ಆದರೆ ಅದು ಯಾರೂ ಪಿಕ್ ಮಾಡ್ತಿಲ್ಲ, ಏನೂ ಆನ್ಸರ್ ಬರ್ತಿಲ್ಲ. ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂತ ಕೇಳ್ತಿದ್ರೆ, ಮತ್ತೆ ತುಂಬ ಜನಕ್ಕೆ 9,000 ರಿಸೀವ್ ಆಗಿದೆ ಅಲ್ವಾ, ಪ್ಲಸ್ 3,000 ರಿಸೀವ್ ಆಗಿಲ್ಲ. ತುಂಬ ಜನಕ್ಕೆ 9,000 ರಿಸೀವ್ ಆಗಿಲ್ಲ. ಸೊ ಇಂಥವ್ರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯುವನಿಂದ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನೋಡಿ. ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ನು ವೆಯ್ಟ್ ಮಾಡಿ, ಅದೇನೋ ಪ್ರೊಸೆಸಿಂಗಲ್ಲಿ ಇದೆ ಅಂತ ಅನ್ಕೊತೀನಿ, ಅದಕ್ಕೋಸ್ಕರನೇ ಏನೋ ಗ್ಲಿಚ್ ಇರ್ಬೋದು, ಅದಕ್ಕೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗ್ತಿಲ್ಲ. ನೀವು ಹೊಸ ಏನೋ ಒಂದು ವೇಳೆ ನೀವೇನೋ ಹೊಸ ಅಪ್ಲಿಕೆಂಟ್ ಆಗಿದ್ದೀರಾ ಅಂತ ಹೇಳೋದಾದ್ರೆ, ಫಸ್ಟ್ ಟೈಮ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಅಪ್ಲಿಕೇಶನ್ ಬಗ್ಗಿರ್ಬೇಕು, ಅದಕ್ಕೋಸ್ಕರ ಅದು ಸರಿ ಮಾಡೋಕ್ಕೋಸ್ಕರ ಪ್ರೊಸೆಸಿಂಗ್ ಆಗ್ತಿರಬಹುದು. ಹಾಗಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. 25th ಒಳಗಡೆ ನೀವು ಖಂಡಿತವಾಗ್ಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಲೇಬೇಕಾಗತ್ತೆ, ಯಾರಾದರೂ ಕೂಡ. ಎರಡನೇದಾಗಿ ತುಂಬ ಜನ ಕೇಳ್ತಿರುವಂಥದ್ದು, ಬ್ರೋ ಇವಾಗ ಏನು 9,000 ಬಂದಿದೆ ನೋಡಿ, ಅದು ನಮಗೆ ಬಂದಿಲ್ಲ ಅಂತ ಕೇಳ್ತಿದ್ರೆ, ನಾನು ನಿಮ್ಗೆ ಅವಾಗಲೇ ಅಪ್ಡೇಟ್ ಕೊಟ್ಟಿದ್ದೆ ಇದ್ರ ಬಗ್ಗೆ. ಏನಪ್ಪ ಅಂದರೆ, ಅಪ್ಲಿಕೇಶನ್ ಸ್ಟೇಟಸ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಏನಾರ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ, ಇವಾಗ ಅಪ್ಡೇಟ್ ಬಂದಿದ್ರೂ ಕೂಡ ತುಂಬ ಜನ ಬಂದು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿದ್ದಾರೆ. ಸೊ ಅಪ್ಡೇಟ್ ಬಂದಿತ್ತು ಅಂತ ಹೇಳಿದ್ರೆ, ಅಪ್ಡೇಟ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ತುಂಬ ಜನಕ್ಕೆ ಹೇಳಿದ್ದೆ, ಬಟ್ ತುಂಬ ಜನ ಕಮೆಂಟ್ ಮಾಡಿಲ್ಲ. ಸೊ ಮಾಡಿರೋರಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ಏನಂತ ಅಪ್ಡೇಟ್ ಬಂದಿದೆ, ಅಪ್ಲಿಕೇಶನಲ್ಲಿ ಚೇಂಜಸ್ ಆಗಿದೆಯಾ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ನಾಳೆ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ ವಿಡಿಯೋ ಮಾಡ್ತೀನಿ. ಅಲ್ಲಿ ನಿಮ್ಮ ಒಂದು ಕ್ವಶನ್ಸ್ ಎಲ್ಲನೂ ಕೂಡ ಪಿಕ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ, ಯಾಕೆಂದರೆ ಪರ್ಟಿಕ್ಯುಲರ್ ಒಂದೇ ಪ್ರಾಬ್ಲಮ್ ಆಗಿದ್ದರೆ ಹೇಳ್ಬೋದು. ತುಂಬ ಜನಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತಲ್ಲ ಅಪ್ಲಿಕೇಶನಲ್ಲಿ. ಸೊ ಹಾಗಾಗಿನೇ ಏನು ಪ್ರಾಬ್ಲಮ್ ಆಗಿದೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಮೂರನೇದಾಗಿ, ಇವಾಗ ಏನು 3K ರಿಸೀವ್ ಆಗಿದೆ ನೋಡಿ, ಅದು ಈ ಮಂತ್ ಒಳಗಡೆ ನಿಮಗೆ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ರಿಸೀವ್ ಆಗಿಬಿಡುತ್ತೆ. ಇದು 100% ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇನ್ನೇನು ಪೆಂಡಿಂಗ್ ಅಮೌಂಟ್ ಇರೋದಿಲ್ಲ, ಓಕೆನಾ. ಸೊ ಏನೋ ಅಪ್ಡೇಟ್ ಇತ್ತು ಅಂತ ಹೇಳೋದಾದ್ರೆ, ನಾಳೆ ವಿಡಿಯೋದಲ್ಲಿ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ನಲ್ಲಿ ಪಿಕ್ ಮಾಡ್ಕೊತೀನಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.